ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಏಕರೂಪ ತಂತ್ರಾಂಶವನ್ನು ಅಳವಡಿಕೆ ಮಾಡಿರುವ ಬಮೂಲ್ ವಿರುದ್ಧ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಿಬ್ಬಂದಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು, ಈ ಹಿನ್ನೆಲೆಯಲ್ಲಿ ಚಿಕ್ಕಹುಲ್ಲೂರು ಬಳಿ ಇರುವ ಶಿಬಿರ ಕಚೇರಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಡೈರಿ ಸಿಬ್ಬಂದಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯನ್ನು ನಡೆಸಲಾಯಿತು. ಈ ಒಂದು ಸಭೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ವಿಜಯಕುಮಾರ್, ಉಪಾಧ್ಯಕ್ಷರುಗಳಾದ ಹರೀಶ್, ಮಂಜುನಾಥ್, ಖಜಾಂಚಿ ಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಮುನಿರಾಜು, ನಿರ್ದೇಶಕ ಬೇಟಗೌಡ, ಹಿರಿಯ ಮಾರ್ಗದರ್ಶಕ ಹೇಮಣ್ಣ, ಬಮೂಲ್ ಹೊಸಕೋಟೆ ಶಿಬಿರದ ಸಹಾಯಕ ವ್ಯವಸ್ಥಾಪಕ ಶ್ರೀರಾಮ್ ಸೇರಿದಂತೆ ಸಿಬ್ಬಂದಿ ವರ್ಗ ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಅವರು ಮಾತನಾಡಿ, ಹಾಲಿನ ಡೈರಿಗಳಿಗೆ ಈ ರೀತಿ ಏಕರೂಪ ತಂತ್ರಾಂಶ ಅಳವಡಿಕೆಯಿಂದ ಕಾರ್ಯನಿರ್ವಹಣಾಧಿಕಾರಿ ಸೇರಿದಂತೆ ಸಿಬ್ಬಂದಿಗೆ ಬೆಳಿಗ್ಗೆ ಹಾಗೂ ಸಂಜೆ ತಲಾ 2 ಗಂಟೆ ಸಮಯ ವ್ಯರ್ಥ ಆಗಲಿದೆ. ಹಾಲು ಉತ್ಪಾದಕರು ಸಹ ಸರದಿ ಸಾಲಿನಲ್ಲಿ ನಿಂತು ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡಬೇಕಾಗುತ್ತದೆ. ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿನ ಡೈರಿಗಳಲ್ಲಿ ಗುಣಮಟ್ಟದ ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ, ಜೊತೆಗೆ ಅಲ್ಲಿನ ನೆಟ್ವರ್ಕ್ ಸಮಸ್ಯೆ ಹೆಚ್ಚಾಗಿದೆ. ಪ್ರತಿ ತಿಂಗಳು ಅಂತರ್ಜಾಲ ಸಂಪರ್ಕಕ್ಕಾಗಿ 1-2 ಸಾವಿರ ಹಣ ಕೂಡ ಖರ್ಚು ಮಾಡಬೇಕು. ಸಾಕಷ್ಟು ಡೈರಿಗಳಲ್ಲಿ ಸಂಬಳ ಕೊಡಲು ಹಣವಿಲ್ಲದೆ ನಷ್ಟದಲ್ಲಿ ನಡೆಯುತ್ತಿದೆ. ಹೀಗಿರುವಾಗ ಈ ರೀತಿ ತಂತ್ರಾಂಶ ಅಳವಡಿಕೆಯಿಂದ ಸಾಕಷ್ಟು ಸಮಸ್ಯೆ ಉದ್ಭವವಾಗಲಿದೆ. ಆದ್ದರಿಂದ ನಾವು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ ಎಂದರು. ಹೊಸಕೋಟೆ ತಾಲೂಕು ನೌಕರ ಸಂಘದ ಒಂದು ಸಭೆಯನ್ನು ಕರೆದಿದ್ವಿ. ಇವಾಗ ಏನಕ್ಕೆ ಸಭೆಯನ್ನು ಕರೆದಿದ್ವಿ ಅಂದರೆ, ಈ ಹೊಸದಾಗಿ ಕಾಮನ್ ಸಾಫ್ಟ್ವೇರ್ ಅಂತೂ ಅಳವಡಿಸ್ಬೇಕಂತೇಳಿ ಮಾಡ್ತಾ ಇದ್ದಾರೆ. ಅದೊಂದು ಅಳವಡಿಸಿದರೆ ರೈತರಿಗೂ ತೊಂದರೆ, ಈ ಕಾರ್ಯದರ್ಶಿಗಳಿಗೆ ವಿಪರೀತ ಕೆಲಸ. 2 ಅವರ್ ಇರಬೇಕು, ಸಂಜೆ 2 ಅವರ್, ಸಾಯಂಕಾಲ 2 ಅವರ್ ಇರಬೇಕು. ಇನ್ನು 2 ಅವರು ಗ್ಯಾಪ್ ಇರ್ತದೆ. ಅದರಲ್ಲಿ ಸಂಬಳಗಳು ಸಾಕಾಗ್ತಾ ಇಲ್ಲ. ಇದು AMC ಮಾಡೋದ್ರಿಂದ ಸಂಘಕ್ಕೆ ಖರ್ಚು ವೆಚ್ಚಗಳು ಜಾಸ್ತಿ. ಅದು ಇದರಿಂದ ಇದು KFIಂದ ಕೊಡೋದಿಲ್ಲ. ಅದು ನಮ್ಮ ಸಂಘದಿಂದ ಬರೆಸ್ಕೊಂಬೇಕು. ಈ 2-3 ಕ್ಯಾನ್ ಹೋಗೋವು, ಅದರಿಂದ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತವೆ. ಸುಮಾರು 1,500 2,000 ಲೀಟ್ರ್ ಹೋಗೋರು ಖರ್ಚುಗಳು ಅದು ಸರಿದೂಗಿಸ್ಕೊಂಡು ಹೋಗ್ತಾವ್ರೆ. ಈ ಸಣ್ಣ ಪುಣ್ಣ ಸಂಘಗಳಲ್ಲಿ ಖರ್ಚುಗಳು ಜಾಸ್ತಿ ಇರೋದ್ರಿಂದ ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ನಮ್ಮ ಈ ಕಾರ್ಯದರ್ಶಿಗಳು ಸ್ವಲ್ಪ ವಿದ್ಯಾಭ್ಯಾಸ ಕಡಿಮೆ ಇರೋರು ಅವ್ರ ಕೈಲಿ ಮಾಡೋಕ್ಕಾಗಲ್ಲ. ಟ್ರೈನಿಂಗ್ ಕೊಡಬೇಕು. ಫಸ್ಟು ಕಂಪ್ಯೂಟರ್ಗಳನ್ನ ಚೆನ್ನಾಗಿರೋವನ್ನ ಹಾಕಿ ಒಂದೇ ಥರ ಕಂಪ್ಯೂಟರ್ಗಳು ಕೊಟ್ಟು ಅದನ್ನು ಅಳವಡಿಸ್ಕೊಂಡು ಟ್ರೈನಿಂಗ್ ಕೊಟ್ಟು ಮಾಡಿದರೆ ಮಾಡ್ತೀವಿ. ಇಲ್ಲ ಅಂದರೆ ನಮ್ಮ ತಾಲೂಕಿಂದ ಅದು ವಿರೋಧ ಇದೆ. ರೈತರಿಗೆ ಆಮೇಲೆ 5 ರೂಪಾಯಿ ಪ್ರೋತ್ಸಾಹಧನ ಬರೋದಿಲ್ಲ. 3-5ರಿಂದ ಆಚೆ 5 ರೂಪಾಯಿ ಬರ್ತದೆ. 3-5ರಿಂದ ಕಡಿಮೆ ಬಂದರೆ 5 ರೂಪಾಯಿ ತಗೊಳೋದೇ ಇಲ್ಲ ಸಾಫ್ಟ್ವೇರ್ ಅದು. ಅದರಿಂದ ನಮ್ಮದು ವಿರೋಧ ಇದೆ. ರೈತರು ನಮ್ಮ ಮೇಲೆ, ಕಾರ್ಯದರ್ಶಿಗಳ ಮೇಲೆ ಗಲಾಟೆ ಮಾಡ್ತಾರೆ. ಆದ್ದರಿಂದ ಈ ಸಭೆಯನ್ನು ಕರೆದು ವಿರೋಧ ಮಾಡಬೇಕಂತೇಳಿ ಸಭೆ ಕರೆದಿದ್ದೀವಿ. ಬಳಿಕ ಹಾಲು ಉತ್ಪಾದಕರ ಸಹಕಾರ ಸಂಘದ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ಮಾತನಾಡಿ, ಈ ಏಕರೂಪ ತಂತ್ರಾಂಶ ಅಳವಡಿಕೆ ಮಾಡದಿದ್ದರೆ ಹಾಲು ಉತ್ಪಾದಕರಿಗೆ ಸರ್ಕಾರದಿಂದ ಬರುವ 5 ರು ಪ್ರೋತ್ಸಾಹಧನ ದಕ್ಕಲ್ಲ ಎಂದು ಅಧಿಕಾರಿಗಳು ಡೈರಿ ಸಿಬ್ಬಂದಿಗೆ ಬೆದರಿಕೆ ಹಾಕುತ್ತಿದ್ದಾರೆ. ಆದ್ದರಿಂದ ನಾವು ಸಂಘದಿಂದ 200 ಡೈರಿಗಳ ಸಿಬ್ಬಂದಿ ಸಭೆ ಕರೆದು ಚರ್ಚೆ ನಡೆಸಿದ್ದು, ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದೇವೆ ಎಂದು ತಿಳಿಸಿದರು. NDDB ಸಂಸ್ಥೆಯಿಂದ ಏನು ಏಕರೂಪ ತಂತ್ರಾಂಶವನ್ನು ಅಳವಡಿಸಿದರೆ, ಈ ತಂತ್ರಾಂಶದಿಂದ ಈಗ ರೈತರಿಗೆ ಹಾಲು ಹಾಕಂಥ ರೈತರಿಗೆ 3-5 ಫ್ಯಾಟ್ಗಿಂತ ಒಳಗಡೆ ಬಂದರೆ ಅದಕ್ಕೆ 5 ರೂಪಾಯಿ ಪ್ರೋತ್ಸಾಹಧನ ಕೊಡಲ್ಲ ಅಂತ, ಸರ್ಕಾರ ಪ್ರೋತ್ಸಾಹಧನ ಕೊಡಲ್ಲ ಅಂತ ಹೇಳ್ತಾರೆ. ಆದರೆ 5 ರೂಪಾಯಿ ಪ್ರೋತ್ಸಾಹಧನ ಕೊಡೋದಕ್ಕೆ, ಸರ್ಕಾರದಿಂದ ಬರೋಂಥ ಪ್ರೋತ್ಸಾಹಧನಕ್ಕೆ NDDBಗೆ ಸಂಬಂಧ ಇಲ್ಲ ಇದರಲ್ಲಿ. ಆದ್ರೂ ಇವರು ಈ ನಮ್ಮ ಅಧಿಕಾರಿಗಳಿಗೆ ಏನು ಮಾಡ್ತಾರೆ ಅಂತಂದರೆ, 5 ರೂಪಾಯಿ ಪ್ರೋತ್ಸಾಹಧನ ಏನೈತೆ ಅದನ್ನು ನೀವೇನಾದರೂ ಈ ಸಾಫ್ಟ್ವೇರಲ್ಲಿ ಮಾಡಿಲ್ಲ ಅಂತಂದಿದ್ದ ಪಕ್ಷದಲ್ಲಿ ಆ 5 ರೂಪಾಯಿ ಪ್ರೋತ್ಸಾಹಧನ ಕೊಡೋಕ್ಕೆ ಬರಲ್ಲ ಅಂತಂದ್ಬಿಟ್ಟು ಅಧಿಕಾರಿಗಳಿಗೆ ಬೆದರಿಕೆ ಆಗ್ತಾವ್ರು ಅವರು. ಹಾಗಾಗಿ ಇವತ್ತಿನಿಂದ ನಾವು ಇವತ್ತು ಹೊಸಕೋಟೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಈ ಸಭೆಯನ್ನು ಕರೆದು, ಈ ಸಭೆ ಎಲ್ಲ ನಮ್ಮ ತಾಲೂಕಿನ 200 ಸಂಘಗಳ ಎಲ್ಲ ಕಾರ್ಯದರ್ಶಿಗಳು ಇವತ್ತಿನ ನಿರ್ಧಾರ ಏನಪ್ಪ ಅಂತಂದರೆ, ಏಕರೂಪ ತಂತ್ರಾಂಶವನ್ನು ಮಾಡೋದಕ್ಕೆ ಎಲ್ಲರೂ ವಿರೋಧ ಇದೆ. ಯಾರು ಈ ತಂತ್ರಾಂಶದಲ್ಲಿ ಮಾಡೋದಕ್ಕೆ ಅದರಲ್ಲೂ ಮತ್ತೆ ಇನ್ನೊಂದು ಏನಪ್ಪ ಅಂದರೆ, ಈ ಕೆಲವೊಂದು ಹಳ್ಳಿಗಳಲ್ಲಿ ಈ ಸರ್ವರ್ ಪ್ರಾಬ್ಲಮ್ ಇದೆ. ಅಂದರೆ ಇದ್ರದ್ದು ಇಂಟರ್ನೆಟ್ ಸರ್ವರು ಅದು ಎಲ್ಲ ಊರಲ್ಲೂ ಸಹ ಬರಲ್ಲ. ಕೆಲವೊಂದು ಹಳ್ಳಿಗಳಲ್ಲಿ ಇದ್ರದ್ದು ತುಂಬ ಇನ್ನೂ ಪ್ರಾಬ್ಲಮ್ ಇದೆ. ಹಾಗಾಗಿ ಏನು ಅಂತಂದರೆ, ಈಗ ಫಸ್ಟು ಅವರು ಇದನ್ನೆಲ್ಲ ಒಂದೆರಡು ಕಡೆ ಫಸ್ಟು 2 ಸೊಸೈಟಿಗೆ ಬಂದು ಫಸ್ಟ್ ಅವರು ಎಲ್ಲ ಇದನ್ನೆಲ್ಲ
ಇದು ಮಾಡಿ ಏನು ಅಳವಡಿಸ್ಬಿಟ್ಟು ಒಂದು 2 ಊರಲ್ಲಿ ಅಳವಡಿಸಿ ಅದರಲ್ಲಿ ಅವ್ರಿಗೆ ಏನು ಅವ್ರು ಟ್ರೈನಿಂಗ್ ಕೊಟ್ಟು ಅಲ್ಲೇನೋ ಸಕ್ಸಸ್ ಆದಮೇಲೆ ಆಮೇಲೆ ಬೇಕಾದ್ರೆ ನಮ್ಮ ತಾಲೂಕಲ್ಲಿ ಎಲ್ಲ ಹಳ್ಳಿಗಳಿಗೂ ಬೇಕಾದ್ರೆ ಅಳವಡಿಸಿದ್ರೆ ಅದ್ರ ಬಗ್ಗೆ ಏನಾರ ಒಂಥರ ತೀರ್ಮಾನ ತಗೋಬೋದಾಗಿತ್ತು. ಇವರು ಒಂದೇ ಸರಿ ಏಕದಮ್ಮ ಏನು ಮಾಡಿದ್ರು, ಈಗ ಎಲ್ಲ ಸೊಸೈಟಿಗಳಿಗೂ ಇವನ್ನ ಏಕರೂಪ ತಂತ್ರಾಂಶ ಅಳವಡಿಸ್ಬಿಟ್ಟು ಮಾಡ್ರಿ ಅಂತಂದ್ಬಿಟ್ಟು ತುಂಬ ತೊಂದರೆ ಕೊಡ್ತಾರೆ. ಹಾಗಾಗಿ ಇವತ್ತು ಸಭೆಯಲ್ಲಿ ನಮ್ಮ ತಾಲೂಕಿನಿಂದ ಎಲ್ಲ ಸೊಸೈಟಿಯವರು ಸಹ ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ, ಇದು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು. ಬಳಿಕ ಟಿ ಅಗ್ರಹಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚನ್ನಕೃಷ್ಣ ಮಾತನಾಡಿ 100ರಿಂದ 200 ಲೀಟರ್ ಹಾಲು ಸಂಗ್ರಹಣೆ ಆಗುವ ಡೈರಿಗಳಿಗೆ ಈ ತಂತ್ರಾಂಶ ಅಳವಡಿಕೆ ಮಾಡಿದರೆ ಪ್ರತಿ ತಿಂಗಳು 800ರಿಂದ 1000 ರೂಪಾಯಿ ಇಂಟರ್ನೆಟ್ಗೆ ಬಳಕೆ ಮಾಡಬೇಕು. ಇದರಿಂದ ಡೈರಿಗಳು ನಷ್ಟ ಉಂಟಾಗಿ ಅದನ್ನು ಮುಚ್ಚುವ ಸ್ಥಿತಿಗೆ ಬಂದು ತಲುಪುತ್ತದೆ ಎಂದು ತಿಳಿಸಿದರು. ಈಗ 100ರಿಂದ 200 300 ಲೀಟರ್ ಹಾಲು ಸೊಸೈಟಿ ಇರ್ತದೆ, 150-200 ಲೀಟರ್ ಹಾಲು ಸೊಸೈಟಿ ಇರ್ತದೆ. ಅದಕ್ಕೆ 5G ಬೇಕು. 5Gಯಿಂದ ಏನಾಗ್ತದೆ, ಒಂದು ಸೊಸೈಟಿಗೆ 800 ರೂಪಾಯಿಂದ 900 ರೂಪಾಯಿ ಖರ್ಚು ಬರ್ತದೆ. ಅದೇ ವರ್ಷಕ್ಕೆ ಏನಾಗ್ತದೆ 12-13 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಸಂಬಳಗಳು ಆಗ ಇದು ನೆಟ್ ಕಲೆಕ್ಷನ್ದು ಇದೆಲ್ಲ ಸೇರಿ ಸೊಸೈಟಿ ಲಾಭಾಂಶ ಇರೋದಿಲ್ಲ. ಸೊಸೈಟಿಗಳು ಹಾಳಾಗೋಕ್ಕೆ ಮುಚ್ಚಬೇಕಾಗುತ್ತೆ. ಇವ್ರಿಗೂ ತೊಂದರೆ, ಪ್ರತಿಯೊಬ್ಬರಿಗೂ ತೊಂದರೆ ಈ ಸಾಫ್ಟ್ವೇರಿಂದ.